ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ನಮ್ಮ ಕೇರಳ ಟ್ರಿಪ್ನ 2ನೇ ದಿನ ಯಾವ್ಯಾವ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿದ್ವಿ ಏನು ಅಂತೇಳಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ನಾವು ಕ್ಲಬ್ ಮಹೀಂದ್ರ ಪೂವರ್ ರೆಸಾರ್ಟಲ್ಲಿ ಆಲ್ಟ್ ಆಗಿದ್ವಿ. ಸೊ ಅಲ್ಲಿಂದ ಇವಾಗ ಟಿಫನ್ ಎಲ್ಲ ಮುಗಿಸಿ ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅಷ್ಟಮುಡಿಗೆ. ಸೊ ಪೂವರಿಂದ ಅಷ್ಟಮುಡಿಗೆ ಸುಮಾರು ಒಂದು 110 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಯಾವ್ಯಾವ ಪ್ಲೇಸಸ್ ಎಲ್ಲ ನಮಗೆ ನಿಯರೆಸ್ಟ್ ಸಿಗುತ್ತೋ ಅಲ್ಲಿಗೆಲ್ಲ ಹೋಗೋಣ ಅಂತೇಳಿ ಹೊರಟಿದ್ವಿ. ಇವಾಗ ಫಸ್ಟ್ ಹೋಗ್ತಾ ಇರೋದು ತಿರುವನಂತಪುರಮಲ್ಲಿರೋ ಆಜಿಮಲ ಶಿವ ಟೆಂಪಲ್ಗೆ. ಸೊ ಅಲ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಇನ್ನು ಈ ಆಜಿಮಲ ಶಿವ ಟೆಂಪಲ್ ಅಂತೂ ಸೂಪರ್ ಆಗಿದೆ. ಇಲ್ಲಿ ಪ್ಲೇಸ್ ಅಂತೂ ಒಂಥರ ತುಂಬ ಕಾಮಾಗಿ ತುಂಬ ಚೆನ್ನಾಗಿದೆ. ಒಂಥರ ನೇಚರ್ ನೋಡ್ತಾ ನಿಂತ್ಕೊಂಡ್ರಂತೂ ತುಂಬಾ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕದ ಮುರುಡೇಶ್ವರ ಟೆಂಪಲ್ ಯಾವ ರೀತಿ ಇದೆಯೋ ಸೊ ಅದೇ ಥರನೇ ಇದೆ. ಬಟ್ ಏನಂದರೆ ಶಿವನ ಸ್ಟ್ಯಾಚ್ಯೂ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಅದರಷ್ಟು ಮುರುಡೇಶ್ವರದಲ್ಲಿರೋ ಅಷ್ಟು ದೊಡ್ಡದಾಗಿಲ್ಲ ಅಷ್ಟೇ. ಸೊ ಇದು ಸಮುದ್ರದ ಪಕ್ಕನೇ ಇದೆ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಇನ್ನು ಇಲ್ಲಿ ಫಿಶ್ ಹಾರ್ಬರ್ ಎಲ್ಲ ನೋಡಿಕೊಂಡು ಇವಾಗ ನಾವು ಹೋಗ್ತಾ ಇರೋವಂಥ ನೆಕ್ಸ್ಟ್ ಪ್ಲೇಸು ಕೇರಳದ ಕೊಲ್ಲಂ ಡಿಸ್ಟಿಕಲ್ಲಿರೋ ಜಟಾಯುಗೆ. ಸೊ ಈ ಜಟಾಯು ಸ್ಟ್ಯಾಚ್ಯೂ ಏನಿದೆ ಇದು ವರ್ಲ್ಡ್ ಲಾರ್ಗೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ ಇದು. ಸೊ ಇಲ್ಲಿನ ವಿಶೇಷತೆ ಏನಂದರೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಪುಷ್ಪಕ ಅಭಿಯಾನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸೀತೆಯನ್ನು ರಕ್ಷಿಸೋದಕ್ಕೋಸ್ಕರ ಜಟಾಯು ಪಕ್ಷಿ ರಾವಣನ ಜೊತೆ ಹೋರಾಟಕ್ಕಿಳಿಯುತ್ತೆ. ಸೊ ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಜಟಾಯು ಪಕ್ಷಿದು ಒಂದು ರೆಕ್ಕೆನ ರಾವಣ ಕತ್ತರಿಸ್ತಾನೆ. ಸೊ ಆ ಕತ್ತರಿಸಿದಾಗ ಜಟಾಯು ಪಕ್ಷಿ ಬಂದು ನೆಲಕ್ಕೆ ಉರುಳುತ್ತೆ. ಸೊ ಆ ಉರುಳಿ ಬಿದ್ದಂಥ ಜಾಗ ಏನಿದೆ ಅಲ್ಲಿ ಸ್ಟ್ಯಾಚ್ಯೂನ ಮಾಡಿರೋದು. ಸೊ ಇಲ್ಲಿ ರಾಮನ ಪಾದದ ಗುರುತುಗಳು ಕೂಡ ಇದೆ. ಸೊ ಅದೆಲ್ಲನೂ ಕೂಡ ನಾವಿಲ್ಲಿ ನೋಡ್ಬೋದು.
ಇನ್ನು ಈ ಜಟಾಯು ಸ್ಟ್ಯಾಚ್ಯೂ ನೋಡಬೇಕು ಅಂದರೆ ಇದಕ್ಕೆ ಎಂಟ್ರಿ ಫೀಸ್ ಬಂದು 320. ಇನ್ನು ಆ 320 ಎಂಟ್ರಿ ಫೀಸ್ ಕೊಟ್ಬಿಟ್ಟು ನಾವು ಮೆಟ್ಲು ಹತ್ತಿ ಹೋಗ್ಬೋದು. ಇಲ್ಲಾಂದರೆ ಈ ಥರ ಕೇಬಲ್ ಕಾರಲ್ಲಿ ಕೂಡ ಹೋಗ್ಬೋದು. ಇದಕ್ಕೆ ಒನ್ ಪರ್ಸನ್ಗೆ 280 ಏನೋ ಚಾರ್ಜ್ ಮಾಡ್ತಾರೆ. ಸೊ ಎಂಟ್ರಿ ಫೀಸು ಮತ್ತು ಈ ಕೇಬಲ್ ಕಾರ್ದೆಲ್ಲ ಸೇರಿ ಒಂದು 600-650 ಬೀಳುತ್ತೆ ಒಂದು ಪರ್ಸನ್ಗೆ. ಸೊ ಇವಾಗ ನಾವು ಕೂಡ ಕೇಬಲ್ ಕಾರ್ ಮುಖಾಂತರ ಇವಾಗ ಮೇಲ್ಗಡೆ ಬಂದ್ವಿ. ಸೊ ಇದೇನು ನೋಡ್ತಾ ಇದ್ರೆ ಇದೇ ವರ್ಲ್ಡ್ ಲಾರ್ಗೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ ಜಟಾಯು. ಸೊ ಸೂಪರಾಗಿದೆ ಇಲ್ಲಿ ಪ್ಲೇಸ್ ಮಾತ್ರ. ಯಾರಾದರೂ ಕೇರಳಕ್ಕೆ ಹೋದರೆ ಖಂಡಿತ ಇದನ್ನು ಮಿಸ್ ಇಲ್ಲದೆ ನೋಡ್ಕೊಂಬನ್ನಿ. ಇಲ್ಲೇ ಪಕ್ಕದಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ. ಅಲ್ಲಿ ಎಲ್ಲೂ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ.